ಈ ವರ್ಷ ನನಗೆ ಬೆಳ್ಳಿ ಗ್ಲಾಸ್ ಕೊಟ್ಟಿದ್ದಾರೆ. ವೆಲ್ಕಮ್ ಟು ನಾಗ್ವೇಣಿ ಅಚಾರ್ಸ್ ಕಿಚನ್. ಸೊ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳಂತ ಹೇಳೋಣ. ಇವತ್ತು ಶ್ರಾವಣದ ಕೊನೆ ದಿನ, ಕೊನೆ ಶುಕ್ರವಾರ. ಇವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾ ಇದ್ದೀನಿ. ಹಬ್ಬದ ದಿನ ಹಬ್ಬ ಮಾಡೋದಕ್ಕಾಗಲಿಲ್ಲ, ಸ್ವಲ್ಪ ಹುಷಾರಿರಲಿಲ್ಲ. ಸೊ ಇವತ್ತು ಲಾಸ್ಟ್ ಶುಕ್ರವಾರ, ಶ್ರಾವಣ ಶುಕ್ರವಾರ ಅಂತ ಏನು ಹೇಳ್ತೀವಿ, ಕೊನೆ ಶುಕ್ರವಾರ. ಇವತ್ತು ಲಕ್ಷ್ಮಿ ಹಬ್ಬ ಪೂಜೆಯನ್ನು ಮಾಡ್ತಾ ಇದ್ದೀನಿ. ಯಾಕಂದರೆ ಮುತ್ತೈದೆಯರು ಈ ವ್ರತವನ್ನು ಮಾಡ್ಕೊಂಡು ಬರ್ತಿರ್ತಾರೆ, ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಸ್ಟಾಪ್ ಮಾಡಬಾರ್ದು. ಆದ್ದರಿಂದ ಇವತ್ತು ಮಾಡ್ತಾ ಇದ್ದೀನಿ. ಲಾಸ್ಟ್ ಫ್ರೈಡೇ ಮಾಡೋಣ ಅಂತ ಹೇಳಿದ್ರೆ ಕೃಷ್ಣ ಜನ್ಮಾಷ್ಟಮಿ ಹಬ್ಬದಲ್ಲಿ ಬ್ಯುಸಿ ಇದ್ದೆ ನಾನು, ಸ್ವಲ್ಪ ಡ್ರೆಸ್ಸಸ್ ಎಲ್ಲ ರೆಂಟ್ ಕೊಡೋದಕ್ಕೆ ಅದರಲ್ಲಿ ಬ್ಯುಸಿ ಇದ್ದೆ ನಾನು. ಸೊ ಹಾಗಾಗಿ ಈ ಫ್ರೈಡೇ ಮಾಡ್ತಾ ಇದ್ದೀನಿ. ಸೊ ಪೂಜೆಗೆ ಎಲ್ಲ ಸಾಮಗ್ರಿಗಳು ಏನೇನು ಬೇಕೋ ಅದೆಲ್ಲ ನಾನು ಸಿದ್ಧತೆ ಮಾಡಿ ಇಟ್ಕೊಂಡಿದ್ದೀನಿ. ಈ ವರ್ಷ ಅಷ್ಟು ಗ್ರ್ಯಾಂಡಾಗಿ ಏನೋ ಮಾಡ್ತಾ ಇಲ್ಲ ವರಮಹಾಲಕ್ಷ್ಮಿ ಹಬ್ಬ. ಸಿಂಪಲ್ ಆಗಿ ದೇವ್ರ ಮನೆಯಲ್ಲೇ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಆದ್ರೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪ್ರತಿ ವರ್ಷ ಏನಾದರೂ ಒಂದೊಂದು ವಸ್ತುಗಳನ್ನು ಗುರ್ತಿಗಾಗಿ ತಗೊತಾ ಇರ್ತೀನಿ. ಈ ವರ್ಷನೂ ನಾನು ಸಾಕಷ್ಟು ದೇವ್ರ ಸಾಮಗ್ರಿಗಳು ಅಂದರೆ ಕೆಲವು ವಸ್ತುಗಳನ್ನು ಶಾಪಿಂಗ್ ಮಾಡಿದ್ದೆ ಹಬ್ಬಕ್ಕೆ ಅಂತ. ಹಬ್ಬ ಅವತ್ತಿನ ದಿವಸ ಮಾಡೋಕ್ಕಾಗಲಿಲ್ಲ, ಇವತ್ತು ಮಾಡ್ತಾ ಇದ್ದೀನಿ. ಸೊ ಏನೇನು ವಸ್ತುಗಳು ಹೊಸ ವಸ್ತುಗಳನ್ನು ತೊಗೊಂಡಿದ್ದೀನೋ ಅದನ್ನೆಲ್ಲ ದೇವ್ರ ಹತ್ರ ಇಟ್ಟು ಇವತ್ತು ಪೂಜೆ ಮಾಡಿಬಿಡ್ತೀನಿ. ಸೊ ಸಿಂಪಲ್ ಆಗಿ ಇವತ್ತು ಪೂಜೆಯನ್ನು ಮಾಡಿ ಮುಗಿಸ್ತಾ ಇದ್ದೀನಿ. ಹಾಗೆಯೇ ಪ್ರಸಾದಗಳು, ವರಮಹಾಲಕ್ಷ್ಮಿ ಹಬ್ಬಕ್ಕೆ 9 ಥರದ ಪ್ರಸಾದಗಳು ನೈವೇದ್ಯಗಳು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಸುಮಾರಷ್ಟು ಒಂದು 50% ಅಷ್ಟು ಅಡುಗೆ ರೆಡಿ ಆಗಿದೆ. ಇನ್ನು ಇವಾಗ ಇದು ಕಳಶ ಎಲ್ಲ ಇಟ್ಕೊಂಡು ಜೋಡಿಸ್ಕೋಬೇಕಾಗಿದೆ. ಅಂದರೆ ಇವಾಗ ಸಾಯಂಕಾಲ ಮುಸ್ಸಂಜೆ ಟೈಮ್ನಲ್ಲಿ ಪೂಜೆಯನ್ನು ಮಾಡ್ಕೋತೀನಿ. ಸಂಜೆ 5:30-6 ಗಂಟೆ ಒಳಗೆ ಗೋಧೂಳಿ ಸಮಯ ಅಂತ ಹೇಳ್ತೀವಲ್ವ, ಆ ಟೈಮಲ್ಲಿ ನಾನು ಇವಾಗ ಲಕ್ಷ್ಮೀ ಪೂಜೆಯನ್ನು ಮಾಡ್ಕೋತೀನಿ. ಸೊ ನಾನು ಒಬ್ಬಳೇ ಇರೋದು, ಹೆಲ್ಪಿಂಗ್ ಯಾರೂ ಇಲ್ಲ. 3 ಜನ ಗಂಡು ಮಕ್ಕಳು, ಅವ್ರು ಯಾವುದೇ ಕೆಲಸಕ್ಕೂ ಬರೋದಿಲ್ಲ, ಹೆಲ್ಪ್ ಅಷ್ಟಾಗಿ ಯಾವುದರಲ್ಲೂ ಮಾಡಲ್ಲ. ಅವ್ರು ಓದೋದು ಬರೆಯೋದು, ಅವ್ರ ಕಾಲೇಜು ಸ್ಕೂಲು ಅದರಲ್ಲೇ ಬ್ಯುಸಿ ಇರ್ತಾರೆ. ಸೊ ಪ್ರೀತಮ್ ಒಬ್ಬ ಹೆಲ್ಪ್ ಮಾಡ್ತಾನೆ, ಅವನು ಕೂಡ ಇವತ್ತು ಸ್ಕೂಲ್ಗೆ ಹೋಗಿದ್ದಾನೆ. ಬರೋಷ್ಟಕ್ಕೆ 3:30 ಆಗಿಬಿಡುತ್ತೆ. ಅವ್ನು ಬಂದ ಮೇಲೆ ಸ್ವಲ್ಪ ಹೆಲ್ಪಿಂಗ್ ಮಾಡ್ತಾನೆ. ಅಷ್ಟರಲ್ಲಿ ನಾನು ಎಷ್ಟು ಕೆಲಸಗಳಾಗುತ್ತೋ ಅಷ್ಟಷ್ಟು ಮುಗಿಸ್ಕೊತೀನಿ. ಸೊ ಮೊದಲನೇದಾಗಿ ನಾನು ಸೀರೆಗಳನ್ನು ಶಾಪಿಂಗ್ ಮಾಡಿದ್ದೆ, ಅದನ್ನು ನಿಮಗೆ ತೋರಿಸ್ತೀನಿ. ನೋಡಿ, 3 ಸೀರೆಗಳನ್ನು ತಗೊಂಡಿದ್ದೆ ಈ ಸತಿ. ಒಂದು ಲಕ್ಷ್ಮಿ ಹಬ್ಬಕ್ಕೆ, ಒಂದು ಗೌರಿ ಹಬ್ಬಕ್ಕೆ, ಇನ್ನೊಂದು ನವರಾತ್ರಿಗೆ ಅಂತ ಒಟ್ಟಿಗೆ 3 ಸೀರೆಗಳನ್ನು ತಗೊಂಡಿದ್ದೆ. ಸೊ ಈಗ 3 ಸೀರೆಗಳಲ್ಲಿ ಒಂದು ಸೀರೆ ಮಾತ್ರ ಇವಾಗ ಲಕ್ಷ್ಮಿಗೆ ಇಡ್ತೀನಿ. ನೋಡಿ, ಇದು ಬನಾರಸ್ ಟೈಪಲ್ಲಿ ಪ್ಯಾರೆಟ್ ಗ್ರೀನ್, ಮತ್ತು ಇದಕ್ಕೆ ಒಂಥರ ಪರ್ಪಲ್ ಹಾಗೂ ಡಾರ್ಕ್ ಗ್ರೀನಲ್ಲಿ ನೆರಿಗೆ ಬಾರ್ಡ್ರನ್ನು ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಕಾಂಬಿನೇಷನ್. ಇದು ಈ ಥರ ಬರುತ್ತೆ. ಸೊ ನೋಡಿದ ತಕ್ಷಣ ಇಷ್ಟ ಆಯಿತು. ಆಮೇಲೆ ಇದು ಉಟ್ಕೊಳ್ಳೋಕ್ಕೂ ಅಷ್ಟೇ ತುಂಬ ಸಾಫ್ಟ್ ಆಗಿರುತ್ತೆ. ಇವಾಗೆಲ್ಲ ಇದೇ ಥರನೇ ಬರ್ತಾ ಇರೋದು. ಸಾಫ್ಟ್ ಸಿಲ್ಕ್ ಅಂತ ಕೂಡ ಹೇಳ್ತೀವಿ, ಇಲ್ಲಾಂದರೆ ಬನಾರಸಿ ಸ್ಯಾರೀಸ್ ಅಂತ ಕೂಡ ಹೇಳ್ತೀವಿ. ಈಗ ಹೊಸ್ದಾಗಿ ಬಂದಿರೋಂಥದ್ದು. ಬಂದಿದೆಯೇನೋ ಮಾರ್ಕೆಟ್ಗೆ ಗೊತ್ತಿಲ್ಲ, ಆದರೆ ನಾನು ಇವಾಗ ತಂದಿರೋದಲ್ಲ, ನನಗಿವಾಗ ಇದು ಹೊಸ್ದು. ಸೊ ಇದೇ ಥರನೇ ಇವಾಗ ಇನ್ನೊಂದು ಸೀರೆ ತೊಗೊಂಡಿದ್ದೀನಿ. ಸೇಮ್ ಪ್ಯಾಟ್ರನ್, ಸೇಮ್ ಕಲರಲ್ಲಿ, ಸ್ವಲ್ಪ ಕಲರ್ ಚೇಂಜಲ್ಲಿ ತೊಗೊಂಡಿದ್ದೀನಿ. ಅಂದರೆ ಇದು ಬಾದಾಮಿ ಕಲರ್ ಅಂತ ಹೇಳ್ತೀವಿ, ಬಾದಾಮ್ ಮಿಲ್ಕ್ ಹೇಗೆ ಕಲರ್ ಬರುತ್ತೋ ಆ ಕಲರ್. ಮತ್ತು ಬಾರ್ಡರ್ ಸೇಮ್ ಇದೆ, ಗ್ರೀನ್ಗೆ ಹೇಗೆ ತೊಗೊಂಡಿದ್ನೋ ಸೊ ಅದೇ ಬಾರ್ಡರ್ ಇದಕ್ಕೂ ಬರುತ್ತೆ. ನೋಡಿ, ಸೇಮ್ ಬಾರ್ಡರ್ ಕಲರ್. ಸೊ ಎರಡಕ್ಕೂ ಬ್ಲೌಸ್ ಪೀಸ್ ಸೇಮ್ ಇದೆ, ಬೇರೆ ಬೇರೆ ಪ್ಯಾಟರ್ನಲ್ಲಿ ಸ್ಟಿಚ್ ಮಾಡ್ಕೋತೀನಿ. ಸೊ ಇದು ಕೂಡ ಸೇಮ್, ಇದು ಬಾದಾಮ್ ಕಲರ್ ಅಂತ ಹೇಳ್ತೀವಿ, ಇದು ಪಿಸ್ತಾ ಗ್ರೀನ್. ಸೊ ಎರಡೂ ಕಲರ್ ಯುನೀಕ್ ಆಗಿತ್ತು. ಈ ಬಾರ್ಡರ್ ಕಲರ್ ತುಂಬ ಇಷ್ಟ ಆಯಿತು, ಆದ್ದರಿಂದ ತಗೊಂಡೆ.
ಸೊ ಎರಡು ಒಟ್ಟಿಗೆ ಒಂದೇ ದಿವಸ ಎಲ್ಲೂ ಫಂಕ್ಷನ್ ಉಟ್ಕೊಂಡು ಹೋಗಲ್ಲ ಅಲ್ವಾ, ಇದೊಂದು ದಿವಸ ಉಟ್ಕೊಂಡ್ರೆ ಆಯಿತು. ಆಮೇಲೆ ಇನ್ನೂ ಒಂದು ತಗೊಂಡಿದ್ದೀನಿ. ಸೊ ಇದೂ ಸಾಫ್ಟಿ ಸಿಲ್ಕ್ ಅಂತ ಹೇಳ್ತಾರೆ. ಫುಲ್ ಎಲ್ಲ ಸ್ಯಾರಿ ಫುಲ್ ಬಾರ್ಡರ್ ಎಲ್ಲ ಒಂದೇ ಥರ ಇರುತ್ತೆ. ಸೊ ಮೆರೂನ್ ಮೇಲೆ ಕಾಪರ್ ವರ್ಕ್ ಬಂದಿದೆ, ಉಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ನೋಡಿ ಈ ಥರ ಬಂದಿದೆ. ಸಾಫ್ಟಿ ಸಿಲ್ಕ್ ಅಂತ ಹೇಳ್ತೀವಿ. ಇದರ ಪಲ್ಲು ಹೀಗೆ ಬಂದಿದೆ. ಸೊ ಒಂದು ಲಕ್ಷ್ಮಿ ಗುಡಿಸಿ ಇನ್ನೊಂದು ನಾನು ಸ್ಟಿಚ್ ಮಾಡಿಸಿ ಹಬ್ಬದ ದಿನ ಉಟ್ಕೊಳ್ಳೋಣ ಅಂತ ತಂದಿದ್ದೆ, ಅವತ್ತು ಆಗಲಿಲ್ಲ. ಸೊ ಇವತ್ತಿಗೂ ಕೂಡ ಆಗಲಿಲ್ಲ. ಇದನ್ನು ಹಾಗೆ ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿ ಮತ್ತೆ ಗೌರಿ ಗಣೇಶ ಹಬ್ಬ ಹತ್ರ ಬರ್ತಿದೆಯಲ್ವ ಅವತ್ತು ಉಟ್ಕೋತೀನಿ. ಸೊ ಸೀರೆಗಳಂತೂ ಆಯಿತು. ನೆಕ್ಸ್ಟ್ ನಾನು ಸಿಲ್ವರ್ ಗ್ಲಾಸ್ ತೊಗೊಂಡಿದ್ದೀನಿ, 4 ಸೆಟ್ ಆಫ್ 4. ಇದು ಅಂದರೆ ಇದು ಹಸ್ಬೆಂಡ್ ಈ ವರ್ಷ ನನಗೆ ಗಿಫ್ಟ್ ಕೊಟ್ಟಿದ್ದು. ಪ್ರತಿ ವರ್ಷ ಅವ್ರು ನನಗೇನಾದರೂ ಒಂದು ಬೆಳ್ಳಿ ಆಗಲಿ ಗೋಲ್ಡ್ ಆಗಲಿ ಏನಾದರೂ ಒಂದು ಗಿಫ್ಟ್ ಕೊಡ್ತಾ ಇರ್ತಾರಲ್ವ, ಈ ವರ್ಷ ನನಗೆ ಬೆಳ್ಳಿ ಗ್ಲಾಸ್ ಕೊಟ್ಟಿದ್ದಾರೆ. ಸೆಟ್ ಆಫ್ 4 ಇದು. ಸೊ ಒಂದೊಂದು ಗ್ಲಾಸ್ ಬಂದು 600 ಗ್ರಾಮ್ ಅಷ್ಟಿದೆ. ಸೊ 4 ಗ್ಲಾಸ್ ಇದೆ. ರೇಟ್ ನನಗೆ ಗೊತ್ತಿಲ್ಲ, ಗಿಫ್ಟ್ ಕೊಟ್ಟಿರೋದಲ್ವಾ, ಸೊ ರೇಟ್ ಬಗ್ಗೆ ನಾನು ಕೇಳಕ್ಕೆ ಹೋಗಲಿಲ್ಲ. ಈ ವರ್ಷ ನೋಡಿ ಬೆಳ್ಳಿ ಗ್ಲಾಸ್ ಸೆಟ್ ಆಫ್ 4 ತುಂಬ ಚೆನ್ನಾಗಿದೆ ಅಲ್ವಾ. ಇದೆಲ್ಲ ಆ್ಯಂಟಿಕ್ ಡಿಸೈನ್ಸ್. ಇದು ಈ ವರ್ಕ್ಗೆ ಸ್ವಲ್ಪ ಕಾಸ್ಟ್ಲಿ ಬೀಳತ್ತೆ. ಆಮೇಲೆ ಒಂದು ಬ್ರಾಸ್ ಉರುಳಿ ಪಾಟನ್ನು ತಗೊಂಡಿದ್ದೀನಿ. ಅಂದರೆ ಡೈಲಿ ಅದರಲ್ಲಿ ಫ್ಲವರ್ಸ್ ಹಾಕೋದಕ್ಕೆ ಅಂತ ತಂದಿದ್ದೀನಿ. ಸಿಕ್ಕಾಪಟ್ಟೆ ವೆಯ್ಟ್ ಇದೆ. ಅದು ಸುಮಾರು 10 kg ಅಷ್ಟಿದೆ. ಸ್ವಲ್ಪ ಚಿಕ್ಕದು ನೋಡೋಣ ಅಂತ ಹೋದೆ, ಚಿಕ್ಕದು ಅವನ ಹತ್ರ ಸೈಜ್ ಇರಲಿಲ್ಲ, ತುಂಬ ಪುಟ್ಟದಾಗಿತ್ತು, ಸಿಂಪಲ್ ಆಗಿತ್ತು, ಡಿಸೈನ್ ಇರಲಿಲ್ಲ. ಸೊ ಇದು ತುಂಬ ಇಷ್ಟ ಆಯಿತು ಉರುಳಿ ಪಾಟ್ ನನಗೆ. ಸುಮಾರು 10 kg ಅಷ್ಟಿದೆ, ಇದನ್ನ ತಂದಿದ್ದೀನಿ. ಸೊ ಬನ್ನಿ ಉರುಳಿ ಪಾಟ್ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ಇದು ನಮ್ಮ ಉರುಳಿ ಪಾಟ್. ಯಾವಾಗಾದ್ರು ಸ್ಪೆಷಲ್ ಒಕೇಶನ್ಸ್ ಇದ್ದಾಗ ಹಬ್ಬಗಳಲ್ಲಿ ಈ ಥರ ಉರುಳಿ ಪಾಟನ್ನು ಯೂಸ್ ಮಾಡಿದ್ರೆ ಒಂದು ಸ್ಪೆಷಲ್ ಅನಿಸುತ್ತೆ, ಮನಸ್ಸಿಗೆ ನೋಡೋದಕ್ಕೆ ತುಂಬಾ ಖುಷಿ ಅನಿಸುತ್ತೆ. ಆನ್ಲೈನಲ್ಲಿ ನೋಡಿದೆ ನಾನು ಯಾವುದಾದ್ರೂ ಉರುಳಿ ಪಾಟ್ ಸಿಗತ್ತಾ ಬ್ರಾಸ್ದು ಅಂತ. ಒಂದು ಸಿಕ್ತು, ಗಣೇಶ ಮೋಟಿವ್ ಇರೋ ಅಂಥದ್ದು, ತುಂಬಾ ಪುಟ್ಟದಾಗಿತ್ತು. ಅದರಲ್ಲಿ 1-2 ರೋಸ್ ಹೂವು ಹಾಕ್ಬೋದಷ್ಟೇ, ಜಾಸ್ತಿ ಹಾಕೋದಕ್ಕಾಗಲ್ಲ. ಸೊ ಡೈರೆಕ್ಟಾಗಿ ಶಾಪ್ಗೆ ಹೋಗಿ ನೋಡೋಣ ಅಂಥೇಳಿ ಚಿಕ್ಕಪೇಟೆಗೆ ಹೋದೆ. ಚಿಕ್ಕಪೇಟೆಯಲ್ಲಿ ನೋಡಿದೆ, ಇದು ತುಂಬಾ ಇಷ್ಟ ಆಯಿತು. ನೋಡಿ, ಇದಕ್ಕೆ ಗಣೇಶ ಮೋಟಿವ್ ಇದೆ, ಹಾಗೆ ಲಕ್ಷ್ಮಿ ಕೂಡ ಇದೆ. ಒಂದು ಆಲ್ರೆಡಿ ಬ್ರಾಸ್ ಗಣೇಶ ಇತ್ತು ನಮ್ಮ ಮನೇಲಿ, ಇನ್ನೊಂದು ಗಣೇಶ ಈ ವರ್ಷ ಸೇರ್ಪಡೆ ಆಯಿತು. ನೋಡಿ, ಒಂದು ಗಣೇಶ ಮೋಟಿವ್ ಇದೆ, ಈ ಕಡೆ ಲಕ್ಷ್ಮಿ ಇದೆ. ಸೊ ಡಿಸೈನ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಈ ಬ್ರಾಸ್ ಉರುಳಿ ಪಾಟ್ ಏನಿದೆ, ಇದಕ್ಕೆ ಬರೀ ಗಣೇಶ ಮೋಟಿವ್ ಇರುವಂಥದ್ದು ಆನ್ಲೈನಲ್ಲಿ ಇದೆ. ಬೇಕು ಅಂದರೆ ಅದರ ಲಿಂಕನ್ನು ಕೊಟ್ಟಿರ್ತೀನಿ, ಒಂದ್ಸತಿ ನೀವು ಚೆಕ್ ಮಾಡ್ಕೋಬೋದು. ಅದೇ ಇದೇ ಥರ ಸೇಮ್ ಇಲ್ಲ, ನಾನು ಕೂಡ ಸರ್ಚ್ ಮಾಡಿದ್ದೀನಿ. ಫ್ರೆಂಡ್ಸ್, ಹೇಗಿದೆ ನಮ್ಮ ಉರುಳಿ ಪಾಟ್? ಚೆನ್ನಾಗಿದೆ ಅಲ್ವಾ? ನನಗಂತೂ ಸಖತ್ ಇಷ್ಟ ಆಯಿತು, ನೋಡಿದ ತಕ್ಷಣ ತೊಗೊಂಡ್ಬಿಟ್ಟೆ. ಸೊ ಈ ವರ್ಷ ನಮ್ಮ ಬ್ರಾಸ್ ಕಲೆಕ್ಷನಲ್ಲಿ ಇನ್ನೊಂದು ಬ್ರಾಸ್ ಉರುಳಿ ಪಾಟ್ ಸೇರ್ಪಡೆ ಆಗಿದೆ. ನೋಡಿ, ಇದೆಲ್ಲ ಆ್ಯಂಟಿಕ್ ಡಿಸೈನ್ಸ್. ಈ ಆ್ಯಂಟಿಕ್ ಡಿಸೈನ್ಸ್ಗೆ ಸ್ವಲ್ಪ ವರ್ಕಿಂಗ್ ಮಜೂರಿ ಅಂತ ಏನು ಹೇಳ್ತೀವಿ, ಅದು ಸ್ವಲ್ಪ ಎಕ್ಸ್ಟ್ರಾ ಇರುತ್ತೆ, ಜಾಸ್ತಿ ಇರುತ್ತೆ. ಆದ್ದರಿಂದ ಈ ಥರ ಆ್ಯಂಟಿಕ್ ಡಿಸೈನ್ಸ್ ಇರೋವಂಥ ಯಾವುದೇ ಬ್ರಾಸ್ ಐಟಮ್ಸ್ಗೆ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ. ಪ್ಲೇನಲ್ಲಿ ಕೂಡ ತೊಗೋಬೋದು ನಾವು, ಪ್ಲೇನ್ ಇನ್ನೂ ಸ್ವಲ್ಪ ಕಮ್ಮಿಗೆ ಸಿಗುತ್ತೆ. ಈ ಥರ ಆ್ಯಂಟಿಕ್ ಡಿಸೈನ್ಸ್ ಇರುವಂಥದ್ದು ಉರುಳಿ ಪಾಟ್ ಸ್ವಲ್ಪ ರೇಟ್ ಜಾಸ್ತಿ. ಈ ಆ್ಯಂಟಿಕ್ ಡಿಸೈನ್ ಇರುವಂಥ ಈ ಉರುಳಿ ಪಾಟ್ ಸುಮಾರು 10 kg ಅಷ್ಟಿದೆ. ರೇಟ್ ಬಂದು 12,000 ರೂಪೀಸ್ ಆಗಿದೆ.
ನಾನು ಇದನ್ನು ಯಾವ ಶಾಪ್ನಲ್ಲಿ ಪರ್ಚೇಸ್ ಮಾಡಿದೆ ಅಂತ ಇವರ ಫೋನ್ ನಂಬರನ್ನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ನೀವು ತಗೊಳ್ಳೇಬೇಕು ಅಂದರೆ ಮಾತ್ರ ಫೋನ್ ಮಾಡಿ, ಇಲ್ಲಾಂದರೆ ಡಿಸ್ಟರ್ಬ್ ಮಾಡಬೇಡಿ ಅವ್ರಿಗೆ. ಪೂಜಾ ಸಾಮಗ್ರಿಗಳು ಏನೇನು ಜೋಡಿಸ್ಕೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಇದು ಗೋಲ್ಡ್ ಕಾಸಿನ ಮಾಲೆ ನಂದು. ಸೊ ನಿಮಗೆಲ್ಲ ಗೊತ್ತಿದೆ, ನಾನು ವಿಡಿಯೋದಲ್ಲೆಲ್ಲ ನೋಡಿರ್ತೀರಾ ನೀವು. ಸೊ ಲಕ್ಷ್ಮೀ ಕಾಸಿನ ಸರ, ಲಕ್ಷ್ಮಿಗೆ ಹಾಕಿದ್ರೆ ತುಂಬ ಇಷ್ಟ ಅಲ್ವ ಲಕ್ಷ್ಮಿಗೆ, ಆದ್ದರಿಂದ ಲಕ್ಷ್ಮೀ ಕಾಸಿನ ಸರ ಹಾಕ್ತಾಯಿದ್ದೀನಿ. ಸೊ ನಾನು ತುಂಬ ಇಷ್ಟಪಟ್ಟು ಮಾಡಿಸ್ಕೊಂಡಿದ್ದಂಥ ಕಾಸಿನ ಸರ ಇದು. ಇದಕ್ಕೆ ಪುಟ್ಟದೊಂದು ಕಾಸಿನ ಸರ, ಇದು ಆರ್ಟಿಫಿಷಿಯಲ್, ಇದು ಗೋಲ್ಡ್ ಅಲ್ಲ, ಬರೀ ಇದು ಮಾತ್ರ ಗೋಲ್ಡ್. ಆಮೇಲೆ ಒಂದು ತಟ್ಟೆ ಇಟ್ಕೊಂಡಿದ್ದೀನಿ, ಬೆಳ್ಳಿ ತಟ್ಟೆ, ಕಳಸಕ್ಕೆ ಬೆಳ್ಳಿ ಬಿಂದಿಗೆ. ಸೊ ಅದರಲ್ಲಿ ಗಂಗಾ ಜಲವನ್ನು ತುಂಬಿಸಿ ಇಟ್ಟಿದ್ದೀನಿ. ಆಮೇಲೆ ದೀಪ ಬೆಳ್ಳಿದು, ಇದರ ಮಧ್ಯಕ್ಕೆ ಒಂದು ಅಟ್ಯಾಚ್ಮೆಂಟ್ ಬರುತ್ತೆ, ಅದನ್ನು ತೊಗೊಂಡಿಲ್ಲ, ಹೈಟ್ ಕಮ್ಮಿನೇ ಸಾಕು ಅಂತ ನಾನು ಬರೀ ಇಷ್ಟು ಮಾತ್ರ ಇಡ್ತಾಯಿದ್ದೀನಿ. ಸೊ ಒಂದು ಜೊತೆ ದೀಪ, ಆಮೇಲೆ ಲಕ್ಷ್ಮೀ ಮುಖವಾಡ ತೊಗೊಂಡಿದ್ದೀನಿ, ಆಮೇಲೆ ಲಕ್ಷ್ಮೀ ವಿಗ್ರಹ ಅಭಿಷೇಕ ಮಾಡೋಣ ಅಂತ ತೊಗೊಂಡಿದ್ದೀನಿ. ಆಮೇಲೆ ಓಲೆಗಳು ದೇವಿಗೆ ಹಾಕುತ್ತೀನಿ. ಆಮೇಲೆ ಇಯರಿಂಗ್ಸ್ ದೇವಿಗೆ ಹಾಕ್ತೀನಿ. ಆಮೇಲೆ ಮಾಂಗಲ್ಯ ಸರ. ಸೊ ಇವಿಷ್ಟು ತೆಗೆದಿಟ್ಟಿದ್ದೀನಿ. ಜಾಸ್ತಿ ಹೆಚ್ಚಿಗೆ ಬೆಳ್ಳಿ ಸಾಮಗ್ರಿಗಳನ್ನು ಯಾವುದೂ ಈ ಸತಿ ತೆಗೆಯೋಕ್ಕಾಗಲಿಲ್ಲ, ಯಾಕಂದರೆ ಮತ್ತೆ ಅದು ಎತ್ತಿಡಬೇಕಾದ್ರೆ ಮತ್ತೆ ಕ್ಲೀನಿಂಗ್ ಪ್ರೊಸೆಸ್ ತುಂಬ ಕಷ್ಟ ಆಗುತ್ತಲ್ವ ನನಗೆ. ಮೊದಲೇ ಸ್ವಲ್ಪ ಈಗೀಗ ಹೆಲ್ತ್ ಸುಧಾರಿಸ್ಕೊತಾ ಇದ್ದೀನಿ. ಸೊ ತುಂಬ ಗ್ರ್ಯಾಂಡಾಗಿ ಏನೂ ಮಾಡ್ತಿಲ್ಲ, ಸಿಂಪಲಾಗೆ ದೇವ್ರ ಮನೇಲಿ ಇಟ್ಟು ಪೂಜಿಸ್ತಾ ಇದ್ದೀನಿ ಈ ವರ್ಷ. ಆಮೇಲೆ ಹೂಗಳನ್ನು ತರಿಸಿದ್ದೀನಿ, ಗುಲಾಬಿ, ಸೇವಂತಿಗೆ. ಹೂವಿನ ಬೆಲೆ ಎಷ್ಟು ಕಾಸ್ಟ್ಲಿ ಅಂತೀರಾ? ಗಣೇಶ ಗೌರಿ ಹಬ್ಬಕ್ಕೆ ಗಣೇಶ ಗೌರಿ ಹಬ್ಬ ಇನ್ನೊಂದು 5 ಡೇಸ್ ಇದೆ, ಈಗಲೇ ಹೂವಿನ ಬೆಲೆ ಜಾಸ್ತಿ ಆಗಿಬಿಟ್ಟಿದೆ. ಆಮೇಲೆ ಒಂದು 5 ಥರ ಹಣ್ಣು ತಂದಿದ್ದೀನಿ ನೋಡಿ. ಬಾಳೆಹಣ್ಣು ನಮ್ಮ ತೋಟದ್ದೇ ಇತ್ತು, ಇಷ್ಟು ದಿನದಿಂದ ಬಾಳೆಹಣ್ಣಿನ ಗೊನೆಯಲ್ಲಿದ್ದಿದ್ದು ಹಣ್ಣುಗಳೆಲ್ಲ ಖಾಲಿ ಮಾಡಿದ್ವಿ. ಇವಾಗ ಹಬ್ಬಕ್ಕೆ ಬೇಕು ಅಂತ ಮತ್ತೆ ಒಂದು ಚಿಪ್ ತಂದಿದ್ದೀನಿ ನೋಡಿ. ನಮ್ಮ ತೋಟದಲ್ಲೇ ಬಾಳೆಹಣ್ಣಿದ್ದು ಹೊರಗಡೆಯಿಂದ ತರೋ ಥರ ಆಯಿತು. ಇಲ್ಲಿ ಪೂಜೆಗೆ ಅಂತ ತಂದಿದ್ದೀನಿ ಒಂದು ಚಿಪ್ಪು. ಆಮೇಲೆ ಒಂದು ಕಳಸಕ್ಕೆ ತೆಂಗಿನಕಾಯಿ, ಮತ್ತು ಒಂದು ಪೂಜೆಗೆ ಎಲೆ, ಅಡಿಕೆ, ಅರಿಶಿನ, ಕುಂಕುಮ, ಮತ್ತು ಬಳೆ ತಂದಿದ್ದೀನಿ, ಗೆಜ್ಜೆ ವಸ್ತ್ರ. ಬಳೆ ಈ ವರ್ಷ ಸಿಂಪಲಾಗೆ ತಂದಿದ್ದೀನಿ, ಡೈಲಿ ಯೂಸ್ ಮಾಡೋಕ್ಕೆ ಅಂತ ರೆಡ್ಡೇ ತಂದಿದ್ದೀನಿ. ಸೊ ಸೀರೆಗಳು, ಇದರಲ್ಲಿ ಯಾವುದಾದ್ರು ಒಂದನ್ನು ಸೆಲೆಕ್ಟ್ ಮಾಡ್ತೀನಿ ಈಗ. ಸೊ ಫ್ರೆಂಡ್ಸ್, ಸ್ಯಾರೀಸ್ ಎಲ್ಲ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ 3 ಸೀರೆಯಲ್ಲಿ ನಿಮಗೆ ಯಾವ ಕಲರ್ ಸೀರೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಇವಿಷ್ಟು ಸಾಮಗ್ರಿಗಳನ್ನು ತೆಗೆದಿಟ್ಟಿದ್ದೀನಿ. ಇನ್ನು ಮಿಕ್ಕಿರೋವಂಥದ್ದು ಎಲ್ಲ ಮನೆಯಲ್ಲೇ ಇದೆ, ಪೂಜಾ ಸಾಮಗ್ರಿಗಳೆಲ್ಲ ದೇವ್ರ ಮನೇಲಿದೆ. ಸೊ ಪೂಜೆ ಮಾಡುವಾಗ ಹಾಗೆ ಒಂದೊಂದನ್ನು ತೆಕ್ಕೋತೀನಿ. ಲಕ್ಷ್ಮೀ ಮುಖಕ್ಕೆ ಹೇಗೆ ಅಲಂಕಾರ ಮಾಡ್ಬೋದು ಅಂತ ನಿಮಗೆ ಸುಮಾರು ವಿಡಿಯೋಗಳು ನಮ್ಮ ಚಾನಲಲ್ಲಿ ಹಾಕಿ ತೋರಿಸಿದ್ದೀನಿ. ಸೊ ಈ ವರ್ಷ ಅದನ್ನೆಲ್ಲ ನಾನು ಯಾವುದನ್ನು ಫಾಲೋ ಮಾಡ್ತಿಲ್ಲ, ಬರೀ ಅರಿಶಿನ ಕುಂಕುಮ ಹಾಕಿ ಮಾತ್ರ ನಾನು ದೇವಿ ಮುಖಕ್ಕೆ ಅಲಂಕಾರ ಮಾಡ್ತೀನಿ. ಫ್ರೆಂಡ್ಸ್, ಹೂವಿನ ಹಾರ ತರಿಸಿದ್ದೀನಿ ನೋಡಿ. ಇದು ಮಲ್ಲಿಗೆ ಹೂ ಅಲ್ಲ, ಇದಕ್ಕೇನೋ ಅಂತಾರಲ್ಲ, ನಂದಿ ಬಟ್ಲು ಅಂತ ಹೇಳ್ತಾರೆ. ಸೊ ಇದು ಬೇಗ ಬಾಡೋದಿಲ್ಲ, ಫ್ರೆಶ್ಶಾಗಿ ಹಾಗೇ ಇರುತ್ತೆ. ಇದು ಮಲ್ಲಿಗೆ ಹೂಕ್ಕಿಂತ ತುಂಬ ಕಾಸ್ಟ್ಲಿ ಇದು. ಸೊ ಇದೊಂದು ಹಾರ ತಂದಿದ್ದಾರೆ. ಆಮೇಲೆ 2 ಮಲ್ಲಿಗೆ ಹೂವಿನ ಹಾರ. ಸೊ ಚಿಕ್ಕ ಚಿಕ್ಕದು 3 ಹಾರ ತರಿಸಿದ್ದೀನಿ. ಆಮೇಲೆ ಸ್ವಲ್ಪ ಬಿಡಿ ಹೂ ಇದೆ, ಜೊತೆಗೆ ಒಂದು ದೊಡ್ಡ ಹಾರ. ಇದು ನಮ್ಮನೆ ವೆಂಕಟೇಶ್ವರ ಸ್ವಾಮಿಗೆ, ಸೊ ನಮ್ಮ ಶ್ರೀನಿವಾಸನಿಗಿದು ದೊಡ್ಡ ಹೂವಿನ ಹಾರ. ಯಾವುದನ್ನು ಮರೆತರೂ ನಮ್ಮ ಹಸ್ಬೆಂಡ್ ಹೂವಿನ ಹಾರ ಶನಿವಾರ ದೇವ್ರಿಗೆ ಹಾಕೋದಕ್ಕೆ ಮಾತ್ರ ಮರೆಯೋದಿಲ್ಲ. ಎಷ್ಟೇ ಟೈಮ್ ಆಗಲಿ, ಮಧ್ಯಾಹ್ನ ಆಗಲಿ ಇಲ್ಲ ಸಾಯಂಕಾಲ ಆಗಲಿ, ಒಂದು ದೊಡ್ಡದು ಈ ಥರ ಹೂವಿನ ಹಾರ ತಂದು ವೆಂಕಟೇಶ್ವರ ಸ್ವಾಮಿ ಫೋಟೋಗೆ ಅವರು ಹಾಕಲೇಬೇಕು ಶನಿವಾರ. ಸೊ ಇವತ್ತು ಫ್ರೈಡೇ, ನಾಳೆ ಶನಿವಾರಕ್ಕೆ ಇವತ್ತೇ ತರಿಸ್ಬಿಟ್ಟಿದ್ದೀನಿ. ಸೊ ಇವತ್ತೇ ಹಾಕ್ತೀನಿ ಸಂಜೆಗೆ, ನಾಳೆಗೂ ಆಗುತ್ತೆ. ಸೊ ಇವಾಗ ಪ್ರಸಾದ ಮಾಡಬೇಕಾಗಿದೆ.
ಪ್ರಸಾದ ಇನ್ನೊಂದು ಅರ್ಧದಷ್ಟು ಬಾಕಿ ಇದೆ. ಅದೆಲ್ಲ ಮುಗಿದ್ಮೇಲೆ ಈಗ ಸಂಜೆ 4 ಗಂಟೆ ಅಷ್ಟೊತ್ತಿಗೆ ದೇವ್ರ ಮನೇಲೆಲ್ಲ ಜೋಡಿಸ್ಕೊತೀನಿ, ಕಳಸ ಇಡ್ತೀನಿ. ಅಂದರೆ ಸಾಯಂಕಾಲ ಟೈಮ್ಗೆ ಮುಸ್ಸಂಜೆ ಅಂತ ಹೇಳ್ತೀವಲ್ವ, ಗೋಧೂಳಿ ಸಮಯ, ಆ ಟೈಮಲ್ಲಿ ಈಗ ಲಕ್ಷ್ಮೀ ಪೂಜೆಯನ್ನು ಮಾಡ್ತೀನಿ. ಪ್ರಸಾದದ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಫ್ರೆಂಡ್ಸ್. ಹಾಗೆಯೇ ಸ್ವಲ್ಪ ಗೋಲ್ಡ್ ಶಾಪಿಂಗ್ ಮಾಡಿದ್ದೆ ಈ ವರ್ಷ, ಅದನ್ನು ನಿಮಗೆ ತೋರಿಸೋದಕ್ಕೆ ಮರ್ತೋಯ್ತು. ಪ್ರಸಾದ ಮಾಡ್ತಾ ಮಾಡ್ತಾ ಗ್ಯಾಪ್ನ ಬಂತು, ಸೊ ಆವಾಗ ತೆಗೆದಿದ ಕ್ಲಿಪ್ಸ್ ಇದು ನನ್ನ ಗೋಲ್ಡ್ ಬ್ಯಾಂಗಲ್ಸ್. ಇದು 4 ಇದ್ದಾವೆ. ನನ್ನ ಹತ್ರ ಮೊದಲು ಬೇರೆ 2 ಗೋಲ್ಡ್ ಬ್ಯಾಂಗಲ್ಸ್ ಇತ್ತು. ನನ್ನ ಓಲ್ಡ್ ವಿಡಿಯೋಸಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಸೊ ಅದು ಸ್ವಲ್ಪ ಹಳೇದಾಗಿತ್ತು ಅಂತೇಳಿ ಅವೆರಡು ಗೋಲ್ಡ್ ಬ್ಯಾಂಗಲ್ಸನ್ನು ಕೊಟ್ಟು ಅದ್ರ ಮೇಲೆ ಸ್ವಲ್ಪ ಗೋಲ್ಡನ್ನು ಎಕ್ಸ್ಟ್ರಾ ಹಾಕ್ಬಿಟ್ಟು 4 ಈ ಥರ ಬಳೆಗಳನ್ನು ತೊಗೊಂಡಿದ್ದೀನಿ. ಈ ಥರ ಯಾವಾಗಲಾದರೂ ಹಬ್ಬದ ಟೈಮಲ್ಲಿ ಈ ಥರ ಹಾಕ್ಕೊಳ್ಳೋಕ್ಕೆ ಬೇಕಾಗತ್ತೆ ಅಂತೇಳಿ 4 ಬಳೆಗಳನ್ನು ತೊಗೊಂಡಿದ್ದೀನಿ. ನೋಡಿ, ಆ ಕಡೆ ಈ ಕಡೆ ಗೋಲ್ಡ್ ಬ್ಯಾಂಗಲ್ಸ್, ಮಧ್ಯದಲ್ಲಿ ಈ ಥರ ಗಾಜಿನ ಬಳೆ. ನೋಡೋದಕ್ಕೆ ತುಂಬ ಲಕ್ಷಣವಾಗಿರುತ್ತಲ್ವ. ಸೊ ಈ ಥರ ನಂಗೆ ತುಂಬಾ ಇಷ್ಟ. ತುಂಬ ವರ್ಷಗಳಿಂದ ಈ ಥರ ಮಾಡಿಸ್ಬೇಕು ಅಂದ್ಕೊತಿದ್ದೆ, ಆದರೆ ಆಗ್ತಾನೇ ಇರಲಿಲ್ಲ. ಸೊ ಈ ವರ್ಷ ಹೇಗೋ ನನ್ನ ಹತ್ರ ಓಲ್ಡ್ ಬ್ಯಾಂಗಲ್ಸ್ ಇತ್ತಲ್ವ ಗೋಲ್ಡ್ದು, ಅದನ್ನು ಕೊಟ್ಬಿಟ್ಟು ಅದ್ರ ಮೇಲೆ ಇನ್ನು ಸ್ವಲ್ಪ ಗೋಲ್ಡನ್ನು ಹಾಕಿ ಈ ಥರ ಮಾಡಿಸಿದ್ದೀನಿ. ಈ ಗೋಲ್ಡ್ ಬ್ಯಾಂಗಲ್ಸ್ ನಮ್ಮ ಗೋಲ್ಡ್ ಶಾಪ್ನಲ್ಲೇ ತಯಾರಿ ಮಾಡಿರೋದು, ನಮ್ಮ ಹಸ್ಬೆಂಡೇ ಮಾಡಿರೋದು. ಸೊ ನಿಮ್ಗೆ ಯಾರಿಗಾದರೂ ಗೋಲ್ಡ್ ಮಾಡಿಸ್ಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಫೋನ್ ನಂಬರನ್ನು ಕೊಟ್ಟಿರ್ತೀನಿ, ಕಾಲ್ ಮಾಡ್ಬೋದು. ದೇವರನ್ನು ನೆನ್ನೆನೇ ಎಲ್ಲ ಶುಚಿ ಮಾಡಿ ಇಟ್ಕೊಂಡಿದ್ದೀನಿ. ದೇವರ ವಿಗ್ರಹಗಳನ್ನು ನಿನ್ನೆ ಗುರುವಾರ ಇತ್ತಲ್ವಾ, ನಿನ್ನೆ ಸಂಜೆನೇ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ದೇವ್ರ ಮನೆ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡಿದ್ದೀನಿ. ಸೊ ಇವಾಗ ಲಕ್ಷ್ಮಿಯನ್ನು ಇಲ್ಲೇ ಕೂರಿಸ್ತೀನಿ. ಆಮೇಲೆ ದೇವ್ರ ಫೋಟೋಗಳನ್ನೆಲ್ಲ ಈ ರೀತಿ ಗೋಡೆಗೆ ಹಾಕಿಸ್ಬಿಟ್ಟಿದ್ದೀನಿ. ಇವಾಗ ನಾನು ಕ್ಲೀನ್ ಮಾಡ್ಕೊಳ್ಳೋಕ್ಕೂ ಈಸಿ, ಹೂ ಇಡೋಕ್ಕೆ ಪ್ರತಿಯೊಂದಕ್ಕೂ ಈಸಿ. ನೋಡಿ, ಮೊನ್ನೆ ಕಾರ್ಪೆಂಟರ್ ಕೆಲಸ ಮಾಡಿಸ್ತಾ ಇದ್ವಲ್ವ, ಕಾರ್ಪೆಂಟರ್ಸ್ ಬಂದಿದ್ರಲ್ವ, ಅವ್ರ ಕೈಲೇ ಹೋಲ್ಸ್ ಹಾಕ್ಬಿಟ್ಟು ಈ ಥರ ಗೋಡೆಗೆ ಹಾಕಿಸ್ಬಿಟ್ಟಿದ್ದೀನಿ. ಈಗ ತುಂಬಾ ಈಸಿ ಆಗಿದೆ ನನಗೆ. ನೋಡಿ, ಮೊದಲು ಇದೇ ಥರನೇ ಇದ್ದಿದ್ದು, ಗೋಡೆಗಳಿಗೆ ಎಲ್ಲ ಹಾಕಿಸ್ಬಿಟ್ಟಿದ್ದೆ ಫೋಟೋಗಳನ್ನು. ಇದೆಲ್ಲ ಚೇಂಜ್ ಮಾಡಿಸಿದ್ವಲ್ವ ಟೈಲ್ಸು, ಆವಾಗ ಈ ಟೈಲ್ಸ್ ಎಲ್ಲಿ ಸೀಲ್ ಬಿಟ್ಬಿಡತ್ತೋ, ಕ್ರ್ಯಾಕ್ ಬಿಟ್ಬಿಡತ್ತೋ, ಇದಕ್ಕೆ ಹೋಲ್ಸ್ ಹಾಕಿದ್ರೆ ಅಂದ್ಬಿಟ್ಟು ಹಾಗೆ ಫೋಟೋಗಳನ್ನು ಇಟ್ಕೊಂಡು ಪೂಜೆ ಮಾಡ್ತಿದ್ವಿ. ಕಾರ್ಪೆಂಟರ್ಗೆ ಕೇಳಿದೆ, ಇದೇನೋ ಹೋಲ್ ಗೀಲ್ ಹಾಕಿದಾಗ ಕ್ರ್ಯಾಕ್ಸ್ ಏನೋ ಆಗುತ್ತಾ ಅಂತ. ಸೊ ಏನು ಆಗಲ್ಲ ಮೇಡಮ್, ನಾನು ಸಣ್ಣ ಬಿಟ್ಟಲ್ಲಿ ಹಾಕ್ಕೊಡ್ತೀನಿ ಅಂತ ಹೇಳ್ದೆ. ಸೊ ಹಾಕ್ಕೊಟ್ಟ, ಪಾಪ ಚೆನ್ನಾಗಿ ಮಾಡ್ದ. ಸೊ ಕಾರ್ಪೆಂಟರ್ ನಂಬರ್ ಏನೋ ಬೇಕಿದ್ದರೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ತುಂಬ ಚೆನ್ನಾಗಿ ಮಾಡ್ತಾರೆ, ಒಳ್ಳೆ ಹುಡುಗರು ಅವರು, ಹಿಂದಿ ಹುಡುಗರು, ಆದ್ರೂ ಕಾರ್ಪೆಂಟರ್ ಕೆಲಸ ತುಂಬ ಚೆನ್ನಾಗಿ ಮಾಡಿದ್ರು. ಚೆನ್ನಾಗಿ ಕಲ್ತಿದ್ದಾರೆ ಕೆಲಸ ಅವರು, ಚೆನ್ನಾಗಿ ಮಾಡ್ತಾರೆ. ಆದರೆ ಬೇರೆ ಕಾರ್ಪೆಂಟರ್ಸ್ನ ನೋಡಿದ್ದೀನಿ, ಹೆಂಗೆ ಅಡ್ರ ಬಡ್ರ ಅಂತ ಮಾಡಿ ಅಲ್ಲಿ ಹೊಡ್ದಾಕಿ ಇಲ್ಲಿ ಹೊಡ್ದಾಕಿ ಎಲ್ಲ ಮಾಡಿ ಹೋಗ್ತಾರೆ. ಆದರೆ ಇವ್ರು ಆ ಥರ ಇಲ್ಲ, ತುಂಬ ನಾಜೂಕಾಗಿ ಚೆನ್ನಾಗಿ ಮಾಡ್ತಾರೆ ಎಲ್ಲ ಕೆಲಸನೂ. ಸೊ ಟೇಬಲ್ ಕೂಡ ರೆಡಿ ಮಾಡಿದ್ದಾರೆ. ನೋಡಿ, ಟೇಬಲ್ ಬಗ್ಗೆ ಇನ್ನೊಂದು ದಿವಸ ನಿಮಗೆ ತೋರಿಸ್ತೀನಿ, ಅದರೊಳಗಡೆ ಏನೇನು ಜೋಡಿಸ್ಕೊಂಡಿದ್ದೀನಿ ಅಂತ. ಈಗ ಉರುಳಿ ಪಾಟ್ಗೆ ನೀರು ಹಾಕಿ ಇಟ್ಟಿದ್ದೆ ನಾನು. ಒಂದು 15 ದಿವಸ ಆಯ್ತಲ್ವ, ಹಬ್ಬಕ್ಕೆ ಅಂತ ತಂದಿದ್ದಲ್ವ, ನೀರು ಹಾಕ್ಬಿಟ್ಟು ಚೆಕ್ ಮಾಡೋಕ್ಕೆ ಅಂತ ಇಟ್ಟಿದ್ದೆ. ಏನೋ ಲೀಕ್ ಆಗುತ್ತಾ ಅಂತ, ಲೀಕ್ ಆದರೆ ಎಕ್ಸ್ಚೇಂಜ್ ಮಾಡಿಕೊಡ್ತೀವಿ ಅಂತ ಹೇಳಿದರು. ಸೊ ನೀರು ಹಾಕಿ ಇಟ್ಟಿದ್ದೆ, ಏನೂ ಲೀಕೇಜ್ ಏನೂ ಇಲ್ಲ, ಚೆನ್ನಾಗಿದೆ. ನೀರು ಹಾಕ್ಬಿಟ್ಟು ಫ್ಲವರ್ಸ್ ಹಾಕಿ ಡೆಕೋರೇಷನ್ ಮಾಡಿ ಇಡಬೇಕೀಗ. ನೋಡಿ, ಲಕ್ಷ್ಮಿ ಮತ್ತು ಗಣೇಶ ಇವೆರಡೂ ಒಟ್ಟಿಗೆ ಪೂಜೆ ಮಾಡಿದ್ರೆ ಸಿದ್ಧಿ ಬುದ್ಧಿ ಎರಡೂ ಚೆನ್ನಾಗಿ ಪ್ರಾಪ್ತಿಯಾಗುತ್ತೆ. ಯಾವಾಗಲೂ ಲಕ್ಷ್ಮಿ ಮತ್ತು ಗಣೇಶನ ಒಟ್ಟಿಗೆ ಪೂಜಿಸ್ಬೇಕು. ಇನ್ನು ಈ ಕಡೆ ಸರಸ್ವತಿನೂ ಇದ್ದಿದ್ರೆ ಅದು ತುಂಬ ಚೆನ್ನಾಗಿರೋದು. ಅದು ಇತ್ತು, ಇದಕ್ಕಿಂತ ಸಖತ್ ವೇಟ್ ಆಗಿತ್ತು, ದುಡ್ಡು ಕೂಡ ಜಾಸ್ತಿ. ಸೊ ಹಾಗಾಗಿ ಅದನ್ನು ತೊಗೊಂಡಿಲ್ಲ. ಲಕ್ಷ್ಮಿ ಮತ್ತು ಗಣೇಶ ಸಾಕು ಅಂದ್ಬಿಟ್ಟು ಇವಿಷ್ಟನ್ನೇ ತೊಗೊಂಡಿದ್ದೀನಿ. ಯಾಕಂದರೆ ಗಣೇಶ ಸಿದ್ಧಿ ಬುದ್ಧಿ ವಿದ್ಯೆ ಎಲ್ಲ ಪ್ರತಿಯೊಂದು ಕೊಡ್ತಾನಲ್ವ. ಸೊ ಗಣೇಶ ಒಬ್ಬನ ಪೂಜಿಸಿದ್ರೆ ಸಾಕು ಅಂತ. ಸೊ ಫ್ರೆಂಡ್ಸ್, ಇವಿಷ್ಟು ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಭರ್ಜರಿ ಶಾಪಿಂಗ್ ಹಾಗೂ ಪ್ರಿಪ್ರಿಪ್ರೇಷನ್ಸ್. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಗೆ ಲಕ್ಷ್ಮಿಯನ್ನು ಡೆಕೋರೇಟ್ ಮಾಡ್ಕೊಂಡಿದ್ದೆ, ಏನೇನು ಪ್ರಸಾದಗಳನ್ನು ಮಾಡಿದ್ದೆ ಅಂತ ನೆಕ್ಸ್ಟ್ ವಿಡಿಯೋ ಮರೀದಿರ ನೋಡಿ. ಸೊ ಮತ್ತೆ ಭೇಟಿಯಾಗೋಣ ನಮ್ಮ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬೈ ಫ್ರೆಂಡ್ಸ್.